ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಲ್ಲ, ಅವರು ಈಗ ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ. ಯಾರು ಬಾಲಚಂದ್ರನವರು, ಅವರು ಇಲ್ಲೇ ಗಾಂಧಿನಗರದಲ್ಲಿ ಮಾಡ್ಕೊಂಡಿದ್ದಾರಂತೆ. ಅವರು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅವರಿಗೆ ಅಂಥ ಮೇಜರ್ ಏನು ಇದೇ ಡಿಪೋದಲ್ಲಿ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 48 ವರ್ಷ ಇದೆ ಅವ್ರಿಗೆ. ಡಿಪೋದಲ್ಲಿ ಕೆಲಸದಲ್ಲಿ ಅದು ಇದು ಅಂತ ಏನು ಎಲ್ಲೂ ಹಿಂದೆ ಘಟನೆಗಳಾಗಲಿ, ಕಿರಿಕಿರಿ ಆಗಲಿ ಆಗಿರೋದ್ರ ಬಗ್ಗೆ ಎಲ್ಲೂ ಯಾರ ಹತ್ರ ಅವರು ಏನು ಹೇಳ್ಕೊಂಡಿಲ್ಲ. ಆಮೇಲೆ ಬೆನ್ನು ಅಂತಂದರೆ ಈಗ ನಾನು ಬೆಳಗ್ಗೆ ಬಂದು ಮಾತಾಡಿದಾಗ ಏನಾಗಿದೆ, ಅವರು ಇದೊಂದು 10-12 ದಿವಸದಿಂದ ಒಂದು ನಮಗೆ ಆನ್ಲೈನಲ್ಲಿ ರಜೆ ತೊಗೊಳಕ್ಕೆ ಒಂದು LMS ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಇದೆ. ಯಾರೇ ಸಿಬ್ಬಂದಿ ಕೂಡ ಡಿಪೋ ಮ್ಯಾನೇಜರ್ನ ಅಪ್ರೋಚ್ ಮಾಡದೆ ಮಿನಿಮಮ್ ಏನು ಇರ್ತದೆ ಆ ಡೇಸ್ಗೆ ಅವರು LMSಲ್ಲಿ ರಜಾ ತೊಗೋಬೋದು. ಆ ಪ್ರಕಾರ ಅವರು LMSಲ್ಲಿ ರಜಾ ತೊಗೊಂಡಿದ್ದಾರೆ. ಅದಾದಮೇಲೆ ಅವರು ಡ್ಯೂಟಿಗೆ ಬಂದಿದ್ದಾರೆ. ರಜದಲ್ಲಿ ಏನು ಕಾರಣ ಹೇಳಿದ್ದಾರೆ? ರಜದಲ್ಲಿ ಆ ಕಾರಣಗಳು ನೋಡಿಲ್ಲ ನಾನು. LMS ಅಂದರೆ ನಾನು ಈಗ ಬೆಳಗ್ಗೆ ತಿಳ್ಕೊಂಡಾಗೆ ಅವ್ರಿಗೆ ಸ್ವಲ್ಪ ಸಣ್ಣ ಬೆನ್ನು ಸಮಸ್ಯೆ ಇತ್ತು. ಅದು ಇರಲಿಲ್ಲ ಅಂತ ಹೇಳ್ತಾರೆ. ಬೆನ್ನು ಇದೆ ಅಂತ ಅವರು ನಾನು ಬೆಳಗ್ಗೆ ಬಂದಾಗೂ ಕೂಡ ಅವರು ನಮ್ಮ ಡಿಪೋ ಮ್ಯಾನೇಜರ್ ಏನು ಹೇಳಿದ್ರಂತೆ, ಬೆಳಗ್ಗೆ ಅಲ್ಲಲ್ಲ ನಮ್ಮ ಬೆಳಗ್ಗೆ ಡಿಪೋ ಮ್ಯಾನೇಜರ್ ಏನು ಹೇಳಿದ್ರು, ಸಣ್ಣ ಪುಟ್ಟ ಬೆನ್ನು ಇದ್ದಿತ್ತು ಸರ್. ಅವನು LMSಲ್ಲಿ ರಜಾ ಹಾಕ್ಕೊಂಡು ಹೋದ್ಮೇಲೆ ಡ್ಯೂಟಿಗೆ ಬಂದಿರಲಿಲ್ಲ. ಡ್ಯೂಟಿಗೆ ಬಂದ ಮೇಲೆ ಮೊನ್ನೆ ಹಿಂದಿನ ದಿನ ಅವ್ರು ಬಂದಾಗ ಯಾಕೆ ಬರಲಿಲ್ಲ ಅಂತಂದಾಗ ಹಿಂಗೆ ಸರ್ ಸಮಸ್ಯೆ ಇತ್ತು, ಬಂದಿಲ್ಲ ನಾನು. ಈ ದಿನ ಬೆಳಿಗ್ಗೆ ಸುಮಾರು 7 ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ಸಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ನೇಣನ್ನು ಹ್ಯಾಂಗ್ ಮಾಡಿಕೊಂಡು ನೇಣು ಬಿಗಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರ ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ನ ಮಾಡಿದ್ದೀನಿ. ಅವರು ಮೃತದೇಹ ಅಲ್ಲಿ ಇದೆ. ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ ಮತ್ತು ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ. ಇವ್ರ ಹೆಸರು ಬಾಲಚಂದ್ರ ಅಂತ ಹೇಳಿ. ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ. ಅವರು ಮನೆಯವರು ಅಥವಾ ತಾಯಿಯ ಕಡೆಯಿಂದ ಕಂಪ್ಲೇಂಟ್ನ ತಗೊಂಡು ಮುಂದಿನ ತನಿಖೆ ಮಾಡಿ ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡಿದೆ. ಎಕ್ಸಾಕ್ಟಾಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ನ ತೊಗೊತೀವಿ. ಮನೆಯಿಂದ ಸ್ಟೇಟ್ಮೆಂಟ್ ತೊಗೊಂಡಿದ್ದ ನಂತರ ಸಾಧಾರಣವಾಗಿ ಈ ಇಂಥ ಪ್ರಕರಣದಲ್ಲಿ ಅವರು ಎಲ್ಲಿ ಉದ್ಯೋಗ ಮಾಡ್ತಿದ್ರು, ಮತ್ತು ಅವರು ಮೇಲಧಿಕಾರಿಗಳು ಯಾರಿದ್ರು, ಮತ್ತು ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ರು, ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಆ ನಂತರ ನಮಗೆ ಕಂಡು ಬರುತ್ತೆ ಏನಾಗಿತ್ತು, ಯಾವ ಕಾರಣಕ್ಕಾಗಿತ್ತು, ವೆದರ್ ತಾವು ಹೇಳೋ ಥರ ಕಿರುಕುಳ ಇತ್ತ ಅಥವಾ ಬೇರೊಂದು ಕಾರಣ ಇತ್ತ ಅಂತ ಹೇಳಿ ತನಿಖೆ ಮೂಲಕನೇ. ನಾಳೆ ಅವರ ಸೊಸೆದ ಮದುವೆ ಇತ್ತು ರೀ. ಅಲ್ಲಿ ಹೋಗ್ಬೇಕಂತ ಮುಂಜಾನೆ 6 ಉಪ್ಪಿಟ್ಟದು ಮಾಡಿ ಕಟ್ಟಾರ್ರಿ ಅವ್ರು. ಅದನ್ನ ತೊಗೊಂಡ್ಬಂದಾರ, ಡ್ಯೂಟಿಗೆ ಅಂತ ಬಂದಾರ. ಇಲ್ಲಿ ಬಂದು ಇದನ್ನ ಮಾಡ್ಕೊಂಡಾರ. ಅವ್ರಿಗೆ ಬ್ಯಾಕ್ ಪೇನ್ ಒಂದಿತ್ತು ರೀ, ಅದ್ರ ಸಂಬಂಧ ರಜಾ 6ನೇ ತಾರೀಕು ಮಟ್ಟ ರಜಾ ಅಂತೇನೋ ಅನ್ನಕೊಂಡಿದ್ರು ಅವ್ರು. ಇವ್ರು ರಜಾ ಕೊಲಾರಿ ಕಿರಿಕಿರಿ ಅಥವಾ ಏನೋ ಆಯ್ತು ಬಂದವ್ರು ಊರ್ಲ ಹಾಕೊಂಡ್ಬಿಟ್ಟಾರಿ. ಈಗ ಏನ್ ಮಾಡೋದ್ರಿ ನಾವು? ತಂಗಿ ಸಣ್ಣಕದಾರಿ, ನಮ್ಮ ಹಳೆ ಸಣ್ಣ ಹೋದ್ರಿ, 8ನೇ ಹೋಗಲ್ರಿ. ಈಗ ಪಾಪ ಅದಕ್ಕೆ ಏನ್ ಹೇಳಿದ್ರಿ, ನೀವೆಲ್ಲರೂ ಉಂಡೇರಿ ರಾತ್ರಿ ಉಂಡ ಮುಂದೆ ನಾವೇ ಮಕ್ಕೊಂಡಿದ್ರಿ. ಅವಾಗ ಬಂದಾರ ಡ್ಯೂಟಿ ಇವ್ರಿ. ಹಿಂಗ ಆಗೈತ್ ನೋಡ್ರಿ. ಈಗ ಕಿರುಕುಳ ಏನಿಲ್ರಿ, ರಜಾದಕ್ಕೆ ಯಾಕೋತ ಪ್ರಾಬ್ಲಮ್ ಮಾಡಂತಾರ ಆನ್ ಮಾಡ್ಕೊಂತಿದ್ರಿ. ಇವಾಗ ಅದ್ರದ್ದ ಇರ್ಬೇಕ್ರಿ. ಇವಾಗ ಮಾಡಿ ಯಾರಿ ರಜಾ ಅವ್ರ ಸೊಸೆ ಮದುವೆ ಇತ್ತು. ನಾಳೆ ಇವತ್ತು ಮಧ್ಯಾಹ್ನ ಒಬ್ಬರು ಕಾರ್ ಇಸ್ಕೊಂಡು ಗಂಡ ಹೆಂಡತಿ ಹೋಗೋಣ ಅಂತ ಏನೋ ಹೇಳಿದ್ರಂತ್ರಿ ನಮ್ಮ ತಂಗಿಗೆ. ಅದನ್ನ ಏನ್ ಮಾಡ್ಯಾರ ಏನ್ರಿ ಇವತ್ತು ರಜಾ ಕೊಳ್ಳೋದಕ್ಕೆ ಏನೋ ಕಿರಿಕಿರಿ ಆಗೈತೇನೋ. ಮುಂಜಾನೆ 6 ಬಂದಾರ್ರಿ, ಉಪ್ಪಿಟ್ಟು ಮಾಡಿ ಕಟ್ಟ್ಯಾರ್ರಿ. ಮತ್ತೆ ಇವತ್ತ ಹೋಗ್ತೇವಂತ ಏನೋ ಅಂದಿದ್ರಂತ್ರಿ. ಒಳ್ಳೆ
ಇನ್ನ ಏನು ಹಿಂಗಾಗೈತೆ ಅಂತಂದು ಅವ್ರಿಗೆ ಹೆದರಿಕೆ ಹತ್ತಿ ಬಿಟ್ಟೈತ್ರಿ. ಸಣ್ಣ ಸಣ್ಣ ಮಕ್ಕಳು ಅದಾವು, ಅವ ಸಣ್ಣ ಅದನ್ರಿ ಇನ್ನ ಎಂಟು, ಅವ್ರಪ್ಪ ಇಲ್ಲಂತ ಏನು ನಮಗಾರ ಏನು ಗೊತ್ತಾಗತ್ರಿ. ಏನ್ರಿ ಒಬ್ಬ ಮಗ ಅದನ್ರಿ, ಸಣ್ಣ ಅದಾನ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.